ನೋಡಿ, ನಾನು ನಿಮಗೆ ಲಾಸ್ಟ್ ಟೈಮು ಕುರಿ ಶೆಡ್ ಮಾಡಿಸ್ತಾಯಿದ್ದೀನಿ, ಕುರಿ ಶೆಡ್ಗೆ ಫ್ಲೋರಿಂಗ್ ಮಾಡಿಸ್ತಾಯಿದ್ದೀನಿ, ನಾನು ವುಡನ್ ಫ್ಲೋರಿಂಗ್ ಅಂತ ಹೇಳಿದೆ, ಅದ್ರ ರಿಲೇಟೆಡ್ ವಿಡಿಯೋ ಇದು. ನೋಡಿ, ಮೆಟ್ಲು ಸ್ಟೆಪ್ಸು ಬಂದ್ಬಿಟ್ಟು ಈ ಥರ ಬಂದೈತೆ ಲುಕ್ ವೈಸು ಇದು. ಸೊ ಎಷ್ಟು ಖರ್ಚು ಬೀಳ್ತು ಇವಾಗ, ಮತ್ತು ತಿರ್ಗಾ ಯಾವ್ಯಾವ ಮರಗಳು ಹಾಕ್ಸಿದ್ದೀನಿ, ಯಾವ್ಯಾವ ಥರ ಲುಕ್ ವೈಸ್ ಫುಲ್ ಫಿನಿಷಿಂಗ್ ಆಗಿದೆ, ಯಾವ್ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ನೋಡೋಣ, ತಿಳ್ಕೊಳ್ಳೋಣ. ನೋಡಿ, ಇವು ಆ್ಯಕ್ಚುಲಿ ಗ್ರಿಪ್ಪರ್ಗಳು. ಇವು ಏನಕ್ಕೆ ಅಂದರೆ ಹತ್ಬೇಕಾದ್ರೆ ಇಲ್ಲಿ ಏನಾದ್ರೂ ನೋಡಿ ಮಳೆಗಿಳೆ ಬಂದಿರುತ್ತೆ, ಮತ್ತು ಏನಾದರೂ ಸ್ವಲ್ಪ ಲೈಟಾಗಿ ಪಾಚಿ ಗಿಚ್ಚಿ ಕಟ್ಟಿರುತ್ತೆ. ಅವಾಗ ಹಿಂಗೆ ಹತ್ತಬೇಕಾದ್ರೆ ಅದು ಏನಾಗುತ್ತೆ ಅಂದರೆ ನಮಗೆ ಕಾಲುಗಳು ಜಾರು. ಸೊ ನಾನು ಅದಕ್ಕೆ ಇವು ಕುರಿಗಳು ಅಷ್ಟೇ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಅವಕ್ಕೂ ಜಾರಬಾರ್ದು ಅಂದ್ಬಿಟ್ಟು ನೋಡಿ ಈ ಥರ ಗ್ರಿಪ್ಪರ್ಗಳು ಹಾಕ್ಸ್ಕೊಂಡಿದ್ದೀನಿ. ಸೊ ಸ್ಟೆಪ್ಸ್ ಟೈಪು ನೀವು ಈ ಥರ ವುಡನಲ್ಲಿ ಮಾಡಿಸ್ಕೊತಾರೆ, ಈ ಥರ ಗ್ರಿಪ್ಪರ್ ಮಾಡಿಸ್ಕೊಂಡ್ರೆ ಬೆಸ್ಟ್ ಇರುತ್ತೆ. ನೋಡಿ, ನಾನು ಆ್ಯಕ್ಚುಲಿ ಇದು 4 ಅಡಿ ನಾನು ಸ್ಪೇಸ್ ಬಿಟ್ಕೊಂಡಿರೋದು. ಸೊ ಅದಕ್ಕೆ ಇದು ನೋಡಿ, ಇದು 2 ಅಡಿ ಪೀಸ್ ಹಾಕ್ಸಿದ್ದೀನಿ, ಇದನ್ನು 2 ಅಡಿ ಪೀಸ್ ಹಾಕ್ಸಿದ್ದೀನಿ. ಯಾಕಂದರೆ ಮರ ಸ್ವಲ್ಪ ಸಾಲ್ಟೇಜ್ ಅದಲ್ಲ, ನಾನು ಹೇಳಿದ್ನಲ್ವಾ ಜಾಸ್ತಿ ಎಲ್ಲ ಕಟ್ ಮಾಡ್ತಿದ್ದಾರೆ. ಸೊ ನಾವು ಮೆಜರ್ಮೆಂಟ್ ತೊಗೊಂಡು ನೀವು ದಯವಿಟ್ಟು ಮರಗಳು ಅಳತೆ ಕೊಡಿ ಅಂದ್ಬಿಟ್ಟು ಅದು ವೇಸ್ಟ್ ಮಾಡೋರು ಅಂತ ಹೇಳಿದ್ರಲ್ವ ನಮ್ಮ ಕೆಲಸದವರು. ಸೊ ಅದಕ್ಕೆ ಏನು ಮಾಡಿದ್ದಾರೆ ಅವರು, ಪೀಸಸ್ ಎಲ್ಲ ಬಂದಿದ್ನೆಲ್ಲನೂ ನೋಡಿ ಈ ಥರ 2 ಅಡಿಗೆ ಹಾಕ್ಕೊಂಡು ಅದನ್ನು ಯೂಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಮೇಲ್ಗಡೆ ನೋಡಿ ಸೆಂಟ್ರಲ್ ಹಾಕಿಲ್ವಲ್ಲ, ಇದು ಬಂದ್ಬಿಟ್ಟು 4 ಅಡಿ ಪೀಸು ಎಕ್ಸ್ಟ್ರಾ ಕಟ್ ಮಾಡಿದ್ದಾರೆ. 4 ಅಡಿ ಪೀಸಲ್ಲಿ ಇದರಲ್ಲಿ ಈ ಥರ ಮಾಡಿದ್ದಾರೆ. ಸೊ ನೀಟಾಗಿ ಬಂದೈತೆ ಇದು. ಬನ್ನಿ ನೆಕ್ಸ್ಟು ಮೇಲ್ಗಡೆ ಹೋಗಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ಫೈನಲಿ ಈ ಥರ ಕಾಣಿಸ್ತಾ ಐತೆ ಮೇಲ್ಗಡೆ. ಎಲ್ಲ ಫುಲ್ಲು ಫ್ಲೋರಿಂಗು ವರ್ಕು ಮುಗ್ದಿದೆ, ಎಲ್ಲ ಟೋಟಲಿ ವುಡನ್ನಲ್ಲೇ ಮಾಡಿಸಿದ್ದೀನಿ ನಾನು. ನೋಡಿ ಈ ಥರ ಕಾಣಿಸ್ತೈತೆ ವರ್ಕು, ನೀಟಾಗಿ ಬಂದಿದೆ. ಎಲ್ಲೂ ಕುರಿಗಳು ಕಾಲಾಕಿ ಕೆಳಗಡೆ ಕಾಲು ಸಿಗಾಕೊಳ್ಳೋ ಚಾನ್ಸಸ್ಸು ಇಲ್ಲ. ಮತ್ತು ತಿರ್ಗಾ ನಾವು ಸಣ್ಣ ಮರಿಗಳು ಹುಟ್ಟಿದ್ರೂ ಕೂಡ ಯಾವುದೇ ಥರದ್ದು ಮರಿಗಳೆಲ್ಲ ಕೂಡ ಕಾಲು ಸಿಗಾಕೊಳ್ಳೋ ಯಾವ ಚಾನ್ಸಸ್ಸು ಇಲ್ಲ. ನೋಡಿ ಲುಕ್ ವೈಸು ಈ ಕಡೆಯಿಂದ ನೋಡಿ ಈ ಥರ ಕಾಣಿಸ್ತಾ ಐತೆ. ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ನಾವು ಹಾಕ್ಸಿರೋದು ಆ್ಯಕ್ಚುಲಿ ಇದ್ದು ನಾವು ಯಾವ್ಯಾವ ಮರ ಹಾಕ್ಸಿದ್ದೀವಿ ಅಂದರೆ, ಒಂದು ನೀಲಗಿರಿ ಮರ ಹಾಕ್ಸಿದ್ದೀವಿ. ಎಲ್ಲ ಒಂದೇ ಥರ ಮರ ಸಿಗಲಿಲ್ಲ. ಸೊ ನಾವು ಒಂದೇ ಥರ ಮರ ಹಾಕ್ಸ್ಬೇಕಂತಲೇ ಅಂದ್ಕೊಂಡ್ವಿ, ಎಲ್ಲ ಒಂದೇ ಥರ ಮರ ಸಿಗಲಿಲ್ಲ. ಸೊ ನೋಡಿ, ನೀಲಗಿರಿ ಮರ ಹಾಕ್ಸಿದ್ದೀವಿ, ಮತ್ತು ತಿರ್ಗಾ ಜಾಲಿ ಮರ ಹಾಕ್ಸಿದ್ದೀವಿ, ಮತ್ತು ತೊರೆಮತ್ತಿ ಮರ ಹಾಕ್ಸಿದ್ದೀವಿ. ಅದು ಬಿಟ್ಟರೆ ಲಾಸ್ಟು ಎಂಡಿಂಗಲ್ಲಿ ಸ್ವಲ್ಪ ಮರ ಸಿಗಲೇ ಇಲ್ಲ. ಸೊ ಸಾಲ್ಟೇಜ್ ಇತ್ತು ಅಂತ ಬಂತು, ಆವಾಗ ಹಲಸಿನ ಮರನೂ ಇತ್ತು. ಸೊ ಚೆನ್ನಾಗಿ ಬಂದಿದೆ ಹಲಸಿನ ಮರದು. ನೋಡಿ ಅಲ್ಲಿ ಲಾಸ್ಟಲ್ಲಿ ಹಾಕಿದ್ದೀವಲ್ಲ, ಅದು ಹಲಸಿನ ಮರದು. ಸ್ವಲ್ಪ ಹಲಸಿನ ಮರಗಳು ಹಾಕಿದ್ದೀವಿ. ಸೊ ಇಷ್ಟು ಥರದ್ದು ಮರಗಳನ್ನು ಸೇರಿಸಿ ನಾವು ಹಾಕಿರೋದು. ನೋಡಿ ಈ ಥರ ಬಂದೈತೆ. ಮತ್ತು ಇದಕ್ಕೆ ಖರ್ಚು ವೆಚ್ಚ ಎಲ್ಲ ಎಷ್ಟು ಬೀಳ್ತು ಅಂದರೆ, ಸೊ ನಮಗೆ ಮರಕ್ಕೇನೆ 95,000 ಬೀಳ್ತು. 90ರಿಂದ 95,000 ಬೀಳುತ್ತೆ. ಮೇ ಬಿ 90,000 ರೂಪಾಯಿ ಒಳಗಡೆ ಬಿದ್ದಿದೆ ನಮಗೆ ಬರೀ ಮರಕ್ಕೆ 90,000 ರೂಪಾಯಿ ಬಿದ್ದೈತೆ. ಮತ್ತು ಈ ಸ್ಕ್ರೂಗಳಿದಾವಲ್ಲ, ಈ ಸ್ಕ್ರೂಗಳಿಗೆ ನನಗೆ 8,500 ರೂಪಾಯಿ ಬೀಳ್ತು. ನೋಡಿ, ನೀವು ಅದಕ್ಕೆ ಹೇಳೋದು, ಈ ಸ್ಕ್ರೂಗಳು ಜಾಸ್ತಿ ಹಿಡಿಬಾರ್ದು ಅಂದರೆ ನೀವು ಲೆಂತಿ ಮರಗಳನ್ನ ಹಾಕ್ಸ್ಕೊಂಬಿಟ್ರೆ ನಿಮಗೆ ಸ್ಕ್ರೂಗಳು ಜಾಸ್ತಿ ಹಿಡಿಯೋಲ್ಲ. ನಮಗೆ ನೋಡಿ ಇಲ್ಲಿ ಇವಾಗ ಇಲ್ಲಿಂದ ಅದು ಇಲ್ಲಿಗೆ ಎಷ್ಟು 10 ಅಡಿ ಐತೆ, 10 ಅಡಿಗೆ ಒಂದೇ ಪೀಸ್ ಏನಾರು ಸಿಕ್ಕಿತ್ತು ಅಂದರೆ ನೋಡಿ ಈ ಥರ ಡಬಲ್ ಸ್ಕ್ರೂಗಳು ಹಿಡಿತಿರ್ಲಿಲ್ಲ. ಇಲ್ಲಿಗೆ ಒಂದೇ ಒಂದು ಸ್ಕ್ರೂ ಹೊಡೆದಿರೋ ಆಗಿರೋದು. ಇಲ್ಲಿ ನೋಡಿ ಅಲ್ಲಿಂದ ಇಲ್ಲಿಗೆ 8 ಅಡಿ ಪೀಸ್ ಸಿಕ್ಕಿರೋದ್ರಿಂದ ನೋಡಿ ಇಲ್ಲಿ ಒಂದೇ ಸ್ಕ್ರೂ ಬಿದ್ದಿರೋದು, ಇಲ್ಲೂ ಒಂದೇ ಸ್ಕ್ರೂ ಬಿದ್ದಿರೋದು, ತಿರ್ಗಾ ಇಲ್ಲೂ ಒಂದೇ ಸ್ಕ್ರೂ ಬಿದ್ದಿರೋದು. ಮತ್ತು ಇದು ಯಾಕೆ ಇಲ್ಲಿ 2 ಸ್ಕ್ರೂ ಬಿದ್ದೈತೆ ಅಂದರೆ ಜಾಯಿಂಟ್ ಬಂದೈತೆ. ಸೊ ಇದರಿಂದ ನೆಕ್ಸ್ಟು ಬೇರೆ ಮರ ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ 2 ಸ್ಕ್ರೂ ಬಿದ್ದೈತೆ. ಅದಕ್ಕೇ ನೀವು ಯಾರಾದರೂ ಈ ಥರ ವುಡನ್ ಫ್ಲೋರಿಂಗ್ ಮಾಡಿಸ್ತೀರ ಅಂದರೆ ಸೊ ಫಸ್ಟೇ ಅಳತೆ ತೊಗೊಂಡು ನೀಟಾಗಿ ಲೆಂತಿ ಮರಗಳ ಕುಯ್ಸ್ಕೊಂಬಿಡ್ರಿ. ಆಫ್ಟರು ನೀವು ಅದನ್ನು ಸ್ಕ್ರೂ ಮಾಡ್ಕೋಬೇಕಾದ್ರೆ ನಿಮಗೆ ಸ್ಕ್ರೂ ಖರ್ಚು ಕಮ್ಮಿ ಬೀಳುತ್ತೆ. ನನಗೆ 8,500ರಿಂದ 9,000 ರೂಪಾಯಿ ಬರೀ ಸ್ಕ್ರೂನೇ ಬೀಳ್ತು ನನಗೆ ಖರ್ಚು. ಮತ್ತು ಮರದ್ದು ಬಂದ್ಬಿಟ್ಟು ಒಂದು 90,000 ರೂಪಾಯಿ ಬಿದ್ದೈತೆ ನಮಗೆ. ನೋಡಿ ಈ ಥರ ಕಾಣಿಸ್ತೈತೆ. ಮತ್ತು ನೋಡಿ ಇದು ಈ ಥರ ಕಬ್ಬಣ ಬಂದಿರುತ್ತವು ನೋಡಿ, ಈ ಥರ ಗ್ರೂಮ್ ಮಾಡ್ಬಿಟ್ಟು ನೋಡಿ ನೀಟಾಗಿ ಕಟ್ ಮಾಡಿ ಈ ಥರ ಇನ್ಸ್ಟಾಲ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ಜಾಸ್ತಿ ಗ್ಯಾಪ್ಗಳು ಆ ಥರ ಯಾವುದೂ ಬರೋದಿಲ್ಲ. ನೋಡಿ ಈ ಥರ ನೀಟಾಗಿ ಇನ್ಸ್ಟಾಲ್ ಮಾಡ್ತಾರೆ. ನೋಡಿ ನಾವು ಆ್ಯಕ್ಚುಲಿ ಇದಕ್ಕೆಲ್ಲ ಫುಲ್ಲು ಟೋಟಲಾಗಿ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ, ಸೊ ಯಾವುದಾದ್ರೂ ಒಂದು ಆಯಿಲು, ಫಸ್ಟು ನಾರ್ಮಲ್ ಆಯಿಲ್ ಬರುತ್ತಲ್ವ, ವೇಸ್ಟ್ ಆಯಿಲು, ಇಲ್ಲಾಂದರೆ ವೇಸ್ಟ್ ಆಯಿಲೇ ಹೊಡಿಬೇಕು. ಫಸ್ಟು ಆಯಿಲ್ನ ತಂದುಬಿಟ್ಟು ನೀಟಾಗಿ ಇದಕ್ಕೆ
ಪೇಂಟ್ ಥರ ಮಾಡ್ಕೊಂಬಿಟ್ರೆ ಸೊ ಇದೇನಾಗುತ್ತೆ ವಾಟ್ರು 1% ವಾಟರ್ ಪ್ರೂಫ್ ಆಗ್ಬಿಡುತ್ತೆ. ಅಂದರೆ ನೀರನ್ನ ಅವಾಗ ಜಾಸ್ತಿ ಅಬ್ಸರ್ವ್ ಮಾಡಲ್ಲ. ಸೊ ಆಫ್ಟರು ಅದಾದಮೇಲೆ ಒಂದು ಲೇಯರ್ ಯಾವುದಾದ್ರು ಪೇಂಟ್ ಮಾಡ್ಕೊಂಬಿಟ್ರೆ ನಮಗೆ ನೋಡೋದಕ್ಕೆ ಲುಕ್ ವೈಸು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ತಿರ್ಗಾ ಈ ಕುರಿ ಗಂಜಲ ನೀರು ಕುಡಿಬೇಕಾದ್ರೆ ನೀರು ಚೆಲ್ಲಿತ್ತು ನೀರುಗಳು ಅದನ್ನೆಲ್ಲ ಅಬ್ಸರ್ವ್ ಮಾಡಲ್ಲ. ಸೊ ಆವಾಗ ನಮಗೆ ಈ ಮರಗಳೆಲ್ಲ ಜಾಸ್ತಿ ಬಾಳಿಕೆ ಬರುತ್ತೆ. ನಾವು ಮ್ಯಾಟ್ ಹಾಕ್ಸಿದ್ರು ಅಷ್ಟೇನೆ. ಸೊ ಮರಗಳು ಏನಂದರೆ ಸ್ವಲ್ಪ ಆರೋಗ್ಯ ಒಂದು, ಮತ್ತು ತಿರ್ಗಾ ಪ್ರೈಸ್ ವೈಸು ತುಂಬ ಕಮ್ಮಿ ಬೀಳುತ್ತೆ ನಮಗೆ. ನೋಡಿ ನಾನು ಅದನ್ನೇ ಹೇಳಿತ್ತು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಮ್ಯಾಟ್ನ ಹಾಕ್ಸಿದ್ದೀನಿ ಅಂದರೆ ಎಷ್ಟಕ್ಕೆ 50 ಅಡಿ ಉದ್ದ ನೋಡಿ. ಆ ಮೂಲೆಯಿಂದ ಈ ಮೂಲೆಗೆ 50 ಅಡಿ ಉದ್ದ ಇದೆ, ಮತ್ತು ಅಗಲ ಈ ಮೂಲೆಯಿಂದ ಈ ಮೂಲೆಗೆ 18 ಅಡಿ ಐತೆ. ಸೊ ನಮ್ಮದು ಶೆಡ್ ಮೆಜರ್ಮೆಂಟು ಸೊ ಟೋಟಲಿ ಇದು 900 ಅಡಿ ಬರುತ್ತೆ. 900 ಅಡಿ ಸ್ಕ್ವೇರ್ ಫೀಟು ಬರುತ್ತೆ ಇದು ಫುಲ್ ಟೋಟಲಿ ಶೆಡ್ಡು. ಸೊ ಇಷ್ಟಕ್ಕೆ ನಾವು ಮ್ಯಾಟ್ ಹಾಕ್ಸ್ತೀವಿ ಅಂದರೆ ನಾನು ಅದೇ ಹೇಳ್ದೆ, ನಮ್ಮ ಕುಣಿಗಲಲ್ಲೇ ಹಾಕ್ಸಿದ್ದಕ್ಕೆ ಅವನು ಹೋಲ್ಸೇಲರ್ ಅಲ್ಲ, ಅವನು ಆ್ಯಕ್ಚುಲಿ ಮಾಮೂಲಿ ರಿಟೇಲ್ ಮಾಡೋನು. ಅವನು ಬಂದ್ಬಿಟ್ಟು ನನಗೆ 2,20,000 ರೂಪಾಯಿ ಕೊಟೇಶನ್ ಕೊಟ್ಟ. ಮತ್ತು ಇನ್ನೊಂದು ಬೆಂಗಳೂರಲ್ಲಿ ಹೋಲ್ಸೇಲಲ್ಲಿ ನಾನು ಜಾಸ್ತಿ ಮ್ಯಾಟ್ ಪರ್ಚೇಸ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿ ಪ್ರೈಸ್ ಕೇಳಿದ್ದಕ್ಕೆ ನನಗೆ ಅವನು ಅಷ್ಟೇ 1,25,000 ರೂಪಾಯಿ ಕೊಟೇಶನ್ ಕೊಟ್ಟ. ಆಫ್ಟರು ನಾನು ಇಲ್ಲಿ ಈ ಥರ ಮರ ಹಾಕ್ಸೋಣಂತ ಡಿಸೈಡ್ ಮಾಡಿದಾಗ ನಮಗೆ ಸ್ಟಾರ್ಟಿಂಗು ಒಂದು 50,000 to 60,000 ರೂಪಾಯಿ ಒಳಗಡೆ ಆಗುತ್ತೆ ಅಂತ ಬಂತು. ಮತ್ತು ನಾನು ತಿಕ್ನೆಸ್ ಎಲ್ಲ ಜಾಸ್ತಿ ಹಾಕ್ಸಿದ್ನಲ್ವ, 1.5 ಇಂಚು ಮಂದ ಇರೋದು ಮರ. ಸೊ ತಿಕ್ನೆಸ್ ಎಲ್ಲ ಜಾಸ್ತಿ ಹಾಕ್ಸಿದಾಗ ನಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು. ಅದೇ 85,000 to 90,000 ರೂಪಾಯಿ ಒಳಗಡೆ ಆಯಿತು. ಬಟ್ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿದ್ರು, ನಾನು ಡೀಟೇಲಲ್ಲಿ ಪರ್ಚೇಸ್ ಮಾಡಿದ್ರು ಮ್ಯಾಟ್ ಹಾಕ್ಸಿದ್ರೆ ತುಂಬ ಜಾಸ್ತಿನೇ ಬೀಳೋದು. ಒಂದು 50,000 ರೂಪಾಯಿನಾರ ನನಗೆ ಸೇವ್ ಆಗೈತೆ. ಮತ್ತು ಲೈಫು ಕೂಡ ಇರುತ್ತೆ, ಇದು ಬೇಗ ಹಾಳಾಗೋದಿಲ್ಲ, ಲೈಫು ಕೂಡ ಇರುತ್ತೆ. ಸೊ ಅದರಿಂದ ನಾನು ಇದಕ್ಕೆ ವುಡನ್ ಫ್ಲೋರಿಂಗೇ ಮಾಡಿಸಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ನೀವು ದಯವಿಟ್ಟು ಮರಗಳು ಹಾಕ್ಸ್ಕೋಬೇಕಾದ್ರೆ ನೋಡಿಬಿಟ್ಟು ಒಂದು ಸ್ವಲ್ಪ ಗಟ್ಟಿ ಮರಗಳೇ ಹಾಕ್ಸ್ಕೊಳ್ಳಿ. ಯಾಕೆಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಈ ವುಡನ್ ಫ್ಲೋರಿಂಗ್ ಮಾಡಿಸಿದ್ರೆ ಬೀಳೋದೇ ಖರ್ಚು ಕಮ್ಮಿ. ಅದರಲ್ಲೂ ಇನ್ನೂ ನಾವೇನೋ ಉಳ್ಸೋಕೋಗಿ ಆಮೇಲೆ ಇದನ್ನು ಹಾಳು ಮಾಡ್ಕೋಬಾರ್ದು ಲೈಫ್ನ. ಸೊ ಹಾಕ್ಕೋಬೇಕಾದ್ರೆ ಉಳ್ಕಾಗಿದ್ದರೆ ಮರಗಳು ದಯವಿಟ್ಟು ಅವನ್ನ ಕ್ಯಾನ್ಸಲ್ ಮಾಡಿಸ್ಬಿಡಿ. ಮತ್ತು ತಿರ್ಗಾ ಸ್ವಲ್ಪ ಗಟ್ಟಿ ಮರಗಳು ಯಾವ ಥರ ಈ ಥರ ನೀಲಗಿರಿ ಮರ, ಮತ್ತು ಗಬಳಿ ಮರ, ಮತ್ತು ತಿರ್ಗಾ ತೊರೆಮತ್ತಿ ಮರ, ಈ ಥರ ಮರಗಳನ್ನ ಹಾಕ್ಸ್ಕೊಂಡ್ರೆ ನಿಮಗೆ ಲೈಫ್ ಜಾಸ್ತಿ ಅವೆಲ್ಲ. ಸೊ ಆ ಥರ ಮರಗಳೇ ಹಾಕ್ಸ್ಕೊಳ್ಳಿ. ನೋಡಿ ಫೈನಲಾಗಿ ಈ ಥರ ಬಂದಿದೆ ಇದು ನಮ್ಮದು. ಇದು ವುಡನ್ ಫ್ಲೋರ್ ಮಾಡೋದಕ್ಕೆ ನಮ್ಮ ವರ್ಕರ್ಸು ಎಷ್ಟು ದಿನ ತೊಗೊಂಡ್ರು ಅಂದರೆ ಜಸ್ಟು 2.5 ದಿವಸ 2.5 ಡೇನಲ್ಲಿ ನಮಗೆ ಫುಲ್ಲು ಇದನ್ನು ವುಡನ್ನು ಫ್ಲೋರ್ ಮಾಡಿಕೊಟ್ಟಿದ್ದಾರೆ ಈ ಥರ ನೀಟಾಗಿ. ನಮ್ಗೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸ್ವಲ್ಪ ಮರ ಬೇರೆ ಸಾಲ್ಟೇಜ್ ಆಗಿತ್ತು. ಸೊ ಅದನ್ನು ತಂದು ಕೊಡೋದಕ್ಕೆ ಸ್ವಲ್ಪ ಎಲ್ಲ ಡಿಲೇ ಆಯಿತು. ಅದರಿಂದ 2.5 ದಿವಸದಲ್ಲಿ ನಮಗೆ ಇಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ನಮ್ಮದು ಕುರಿ ಶೆಡ್ದು ವುಡನ್ ಫ್ಲೋರು ಇನ್ಫಾರ್ಮೇಷನ್ನು. ಆಲ್ಮೋಸ್ಟು ಎಲ್ಲ ಥರದ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇತ್ತಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ನನಗೆ ಗೊತ್ತಿರೋಷ್ಟು ವಿಚಾರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ನಾನು ಮಾಡಿಸಿರೋ ವರ್ಕಲ್ಲಿ ಏನಾದರೂ ರಾಂಗ್ ಇತ್ತು ಅಂದರೆ ದಯವಿಟ್ಟು ಹೇಳಿ. ಅದೇನಾದ್ರು ತಪ್ಪಾಗಿರೋ ತಿದ್ಕೊತೀನಿ. ನನಗೂ ನೆಕ್ಸ್ಟು ಏನೂ ಲಾಸ್ ಆಗ್ದಂಗೆ ನನಗೂ ಅನುಭವ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ಸೊ MS ಫಾರ್ಮರ್ಸ್ ಅಂದ್ಬಿಟ್ಟು ದಯವಿಟ್ಟು ಫಾಲೋ ಮಾಡಿ. ಮತ್ತು ತಿರ್ಗಾ ಇನ್ಸ್ಟಾಗ್ರಾಮ್ ಪೇಜ್ ಇದೆ MS ಫಾರ್ಮರ್ಸ್ ಅಂದ್ಬಿಟ್ಟು. ಮತ್ತು ಫೇಸ್ಬುಕ್ ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.